ಹಿಂದೆ ಪಾಕಿಸ್ತಾನಿ ಗೂಢಚಾರನೊಬ್ಬ ಸಿಕ್ಕಿ ಬಿದ್ದಿದ್ದಾನೆ ಎಂಬ ಸುದ್ದಿ ಬಂದಿತ್ತು. ಆ ವ್ಯಕ್ತಿ ಸೇನೆಯ ಸ್ಥಳ ಇತ್ಯಾದಿಗಳ ಬಗ್ಗೆ ಪಾಕಿಸ್ತಾನಿ ನಿರ್ವಾಹಕರಿಗೆ ಮಾಹಿತಿಯನ್ನ ಕಳುಹಿಸುತ್ತಿರುವುದು ತಿಳಿದು ಬಂದಿತ್ತು. ಆದರೆ ಕಳೆದ 48 ಗಂಟೆಗಳಲ್ಲಿ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿವೆ. ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದ ಕಾರಣ ಯೂಟ್ಯೂಬರ್ಗಳನ್ನ ಬಂಧಿಸಲಾಗ್ತಾ ಇದೆ. ಪಾಕಿಸ್ತಾನ ಭಾರತದ ಯೂಟ್ಯೂಬರ್ಗಳನ್ನ ಗೂಢಚರ್ಯೆಗೆ ಯಾವ ಕಾರಣಕ್ಕಾಗಿ ಬಳಸಿಕೊಂಡಿತ್ತು, ಇವರ ಮೂಲಕ ಏನನ್ನ ಸಾಧಿಸಲು ಹೊರಟಿತ್ತು ಎನ್ನುವುದು ಸದ್ಯ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿರುವ ಪ್ರಶ್ನೆ. ಯೂಟ್ಯೂಬರ್ಗಳಿಂದ ಪಾಕಿಸ್ತಾನಕ್ಕೆ ಏನು ಲಾಭ? ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತೀಯ ಕ್ಷಿಪಣಿಗಳು ಮತ್ತು ಕಾಮಿಕೇಜ್ ಡ್ರೋನ್ಗಳು ಪಾಕಿಸ್ತಾನದ ಒಳಹೊಕ್ಕು ವಿನಾಶವನ್ನ ಸೃಷ್ಟಿಸಿದ್ವು. ಇದರಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ರು. ನಂತರ ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದ ಒಬ್ಬೊಬ್ಬರ ಹೆಸರು ಬೆಳಕಿಗೆ ಬಂದಿದೆ. ಗಡಿಯಲ್ಲಿ ನಡೆಯುತ್ತಿರುವ ಯುದ್ಧಕ್ಕೆ ವಿರಾಮ ಬಿದ್ದಿದೆಯಾದ್ರೂ ಇದು ಗುಂಡುಗಳು ಮತ್ತು ಬಾಂಬ್ಗಳಿಲ್ಲದೆ ನಡೆಯುತ್ತಿರುವ ಒಂದು ರೀತಿಯ ಯುದ್ಧ. ಇಲ್ಲಿ ನಮ್ಮವರೇ ನಮ್ಮ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಮೊದಲನೆಯದಾಗಿ ಹರಿಯಾಣದ ಹಿಸಾರ್ ನಿವಾಸಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನದ ನಂತರ ಒಡಿಶಾದ ಪುರಿಯ ನಿವಾಸಿ ಪ್ರಿಯಾಂಕಾ ಸೇನಾಪತಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ಇಬ್ಬರ ನಡುವೆ ಆಳವಾದ ಸ್ನೇಹವಿತ್ತು. ಈಗ ಏಳುವ ಪ್ರಶ್ನೆ, ಈ ಯೂಟ್ಯೂಬರ್ಗಳನ್ನ ಪಾಕಿಸ್ತಾನ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದೆ ಎನ್ನುವುದು. ಇಲ್ಲಿ ಪಾಕಿಸ್ತಾನದ ಉದ್ದೇಶ ಸ್ಪಷ್ಟವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವು ವಿಡಿಯೋಗಳು ಲಭ್ಯವಿದ್ದು ಸ್ವಲ್ಪ ಗಮನ ಹರಿಸಿದ್ರೆ ಪಾಕಿಸ್ತಾನದ ಸಂಪೂರ್ಣ ಪಿತೂರಿ ಸ್ಪಷ್ಟವಾಗುತ್ತೆ. ಪಹಲ್ಗಾಮ್ ದಾಳಿಯ ಕುರಿತಾದ ವಿಡಿಯೋದಲ್ಲಿ ಜ್ಯೋತಿ ಮಲ್ಹೋತ್ರಾ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಇದು ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಪ್ರವಾಸಕ್ಕೆ ಹೋಗುವ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಆಗಿದೆ. ಪ್ರವಾಸಕ್ಕೆ ಹೋಗುವವರು ಇಲ್ಲಿ ಜಾಗರೂಕರಾಗಿರಬೇಕು. ಈ ಘಟನೆ ನಮ್ಮಿಂದಲೇ ನಡೆದಿದ್ದು, ನಾವೇ ತಪ್ಪಿತಸ್ಥರು ಎಂದು ವಿಡಿಯೋ ತುಂಬಾ ಹೇಳಿದ್ದಾರೆ. ಅಂದರೆ ಈ ವಿಡಿಯೋದಲ್ಲಿ ಪಹಲ್ಗಾಮ್ ಘಟನೆಗೆ ನಾಗರಿಕರೇ ಕಾರಣ ಅಥವಾ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಎನ್ನುವ ಅರ್ಥದ ಮಾತುಗಳನ್ನ ಆಡ್ತಾರೆ. ಇದನ್ನ ಹೊರತಾಗಿ ಎಲ್ಲಿಯೂ ಪಾಕಿಸ್ತಾನ ಮತ್ತು ಭಯೋತ್ಪಾದಕರ ಹೆಸರುಗಳನ್ನ ತೆಗೆದುಕೊಂಡಿಲ್ಲ. ಇನ್ಫ್ಲೂಯೆನ್ಸರ್ಸ್ಗಳಿಂದ ಪಾಕಿಸ್ತಾನ ಬಯಸುವುದು ಇದನ್ನೇ. ಹಣ, ಖ್ಯಾತಿ ಮತ್ತು ದುರಾಸೆಗೆ ಬಿದ್ದ ಈ ಯೂಟ್ಯೂಬರ್ಗಳು ಭಾರತದಲ್ಲಿಯೇ ಇದ್ದುಕೊಂಡು ಪಾಕಿಸ್ತಾನ ಪರ ಕೆಲಸ ಮಾಡಬೇಕು ಎನ್ನೋದೇ ಪಾಕ್ ಉದ್ದೇಶ. ಅಂದರೆ ಭಯೋತ್ಪಾದನಾ ದಾಳಿ ಆದಾಗ ಅಥವಾ ಅಂತಹ ಯಾವುದೇ ಘಟನೆ ಸಂಭವಿಸಿದಾಗ ಅವರು ಯೂಟ್ಯೂಬ್ನಲ್ಲಿ ತಮ್ಮದೇ ಸರ್ಕಾರ, ಭದ್ರತಾ ಪಡೆಗಳು ಮತ್ತು ತಮ್ಮದೇ ಆದ ಜನರನ್ನ ದೂಷಿಸಲು ಪ್ರಾರಂಭಿಸುತ್ತಾರೆ. ಈ ಇನ್ಫ್ಲೂಯೆನ್ಸರ್ಸ್ಗಳು ಹೇಳುವ ಮಾತನ್ನ ಹೇಳ್ತಿದ್ದಾಗ ಸಾಮಾನ್ಯ ಜನರು ಕೂಡ ಇದರಲ್ಲಿ ಪಾಕಿಸ್ತಾನ ಮಾಡುವುದೇನಿದೆ ಎನ್ನುವ ರೀತಿಯಲ್ಲಿಯೇ ಯೋಚಿಸಲು ಆರಂಭಿಸುತ್ತಾರೆ. ಇದು ಒಂದು ರೀತಿಯ ಜನರನ್ನ ಬ್ರೈನ್ ವಾಶ್ ಮಾಡುವ ತಂತ್ರ. ಯೂಟ್ಯೂಬರ್ ಜ್ಯೋತಿ ಒಬ್ಬ ಟ್ರಾವೆಲ್ ವ್ಲಾಗರ್. ಅವರು ಹಲವಾರು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಪಾಕಿಸ್ತಾನಿ ಅಧಿಕಾರಿಗಳನ್ನ ಸಹ ಭೇಟಿ ಮಾಡಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಯೊಬ್ಬರನ್ನ ಭೇಟಿಯಾಗಿ ಕೆಲವು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ. ದಾಳಿಗೂ ಮುನ್ನ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ಏಕೆ ಭೇಟಿ ನೀಡಿದ್ಲು, ಇದರ ಹಿಂದೆಯೂ ಪಾಕಿಸ್ತಾನ ಪಿತೂರಿ ಇತ್ತೇ ಎನ್ನೋದು ಕೂಡ ಸಂದೇಹ ಮೂಡಿಸಿದೆ. ಪ್ರಚಾರ ಹರಡುವುದೇ ಉದ್ದೇಶ. ಪಾಕಿಸ್ತಾನಿ ಏಜೆನ್ಸಿಯು ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರನ್ನ ಅಸೆಟ್ ಆಗಿ ಸಿದ್ಧಪಡಿಸುತ್ತಿತ್ತು ಎಂದು ಇದುವರೆಗಿನ ತನಿಖೆಯಿಂದ ತಿಳಿದು ಬಂದಿದೆ. ಜ್ಯೋತಿ ಚೀನಾಗೂ ಭೇಟಿ ನೀಡಿದ್ದಾಳೆ ಎಂದು ಪೊಲೀಸರು ಹೇಳ್ತಾರೆ. ಅವರು ಪಾಕಿಸ್ತಾನ ಗುಪ್ತಚರ ಕಾರ್ಯಾಚರಣೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ರು ಎಂದು ಅಧಿಕಾರಿಗಳು ನಂಬಿದ್ದಾರೆ. ಪಾಕಿಸ್ತಾನಿ ಏಜೆನ್ಸಿಯು ತನ್ನ ಪರ ಪ್ರಚಾರ ಮಾಡಲು ಸೂಕ್ಷ್ಮ ಮಾಹಿತಿಯನ್ನ ಸಂಗ್ರಹಿಸಲು ಸಾಮಾಜಿಕ ಮಾಧ್ಯಮ ಇನ್ಫ್ಲೂಯೆನ್ಸರ್ಸ್ಗಳನ್ನ ಬಳಸಿಕೊಳ್ತಾ ಇತ್ತು. ಹಿಸಾರ್ನ ಟ್ರಾವೆಲ್ ವ್ಲಾಗರ್ ಜ್ಯೋತಿಯ ಬಂಧನದ ನಂತರ ಭಾರತೀಯ ಯೂಟ್ಯೂಬರ್ಗಳ ವಿರುದ್ಧ ಪಾಕಿಸ್ತಾನದ ದೊಡ್ಡ ಪಿತೂರಿ ಬಹಿರಂಗಗೊಂಡಿದೆ. ಭವಿಷ್ಯದಲ್ಲಿ ಇನ್ನು ಅನೇಕ ದೊಡ್ಡ ಇನ್ಫ್ಲೂಯೆನ್ಸರ್ಸ್ಗಳು ತನಿಖೆಗೆ ಒಳಗಾದ್ರೂ ಆಶ್ಚರ್ಯವಿಲ್ಲ. ಪಾಕಿಸ್ತಾನ ಪರ ಗೂಢಚರ್ಯೆ ಮಾಡ್ತಾ ಇದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ತಿಂಗಳ ಆದಾಯ ಎಷ್ಟು? ಈ ದೇಶದ್ರೋಹಿಯ ಒಟ್ಟು ಸಂಪತ್ತು ಎಷ್ಟಿದೆ ನೋಡಿ. ಭಾರತೀಯ ನೆಲದಲ್ಲಿ ವಾಸಿಸುತ್ತಾ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ನಡೆಸ್ತಾ ಇದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರನ್ನ ಬಂಧಿಸಲಾಗಿದೆ. ಭಾರತೀಯ ಗುಪ್ತಚರ ಮಾಹಿತಿಯನ್ನ ಪಾಕಿಸ್ತಾನದೊಂದಿಗೆ ಹಂಚಿಕೊಂಡ ಶಂಕೆಯ ಮೇಲೆ ಜ್ಯೋತಿಯನ್ನ 5 ದಿನಗಳ ಕಸ್ಟಡಿಗೆ ಕಳುಹಿಸಲಾಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಹರಿಯಾಣದ ಹಿಸಾರ್ ಪೊಲೀಸರ ಅಪರಾಧ ವಿಭಾಗದಿಂದ ಬಂಧಿಸಲ್ಪಟ್ಟ ಜ್ಯೋತಿ ಮಲ್ಹೋತ್ರಾ ದೇಶ ಮತ್ತು ವಿದೇಶಗಳಲ್ಲಿ ಸಂಚರಿಸಿ ವಿಡಿಯೋಗಳನ್ನ ಮಾಡ್ತಾರೆ. ಈ ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಹಣ ಸಂಪಾದಿಸ್ತಾಳೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಯಾರು? ಜ್ಯೋತಿ ಮಲ್ಹೋತ್ರಾ ಹರಿಯಾಣದ ಹಿಸಾರ್ ನಿವಾಸಿ. ಜ್ಯೋತಿ ಮಲ್ಹೋತ್ರಾ ಹರಿಯಾಣ ಪವರ್ ಡಿಸ್ಕಾಂನ ನಿವೃತ್ತ ಅಧಿಕಾರಿಯ ಮಗಳು, ಪದವೀಧರೆ.
ಅವರ ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನೆಲ್ ಆಗಿದ್ದು ಅದರಲ್ಲಿ ಅವರು ಟ್ರಾವೆಲಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಜ್ಯೋತಿಯ ತಂದೆ ಮನೀಶ್ ಮಲ್ಹೋತ್ರಾ ಅವರ ಪ್ರಕಾರ ಕೋವಿಡ್ ಬರುವ ಮೊದಲು ಅವರು ಗುರ್ಗಾಂವ್ನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಕೊರೋನಾ ಅವಧಿಯಲ್ಲಿ ಅವರು ತಮ್ಮ ಕೆಲಸವನ್ನ ಕಳೆದುಕೊಂಡ್ರು. ನಂತರ ಅವರು ಹಿಸಾರ್ನಲ್ಲಿರುವ ತಮ್ಮ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾಳೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಏನ್ ಮಾಡ್ತಾರೆ? ಜ್ಯೋತಿಯ ಆದಾಯದ ಬಹುಪಾಲು ಭಾಗ ಯೂಟ್ಯೂಬ್ನಿಂದ ಬರುತ್ತೆ. ಅವರಿಗೆ ಯೂಟ್ಯೂಬ್ನಲ್ಲಿ 3.21 ಲಕ್ಷ ಫಾಲೋವರ್ಸ್ಗಳಿದ್ದಾರೆ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಅವರ ಫಾಲೋವರ್ಸ್ಗಳು 132,000ಕ್ಕೂ ಹೆಚ್ಚು. ಜ್ಯೋತಿ ಪ್ರಯಾಣದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಉತ್ತಮ ಆದಾಯ ಗಳಿಸ್ತಾರೆ. ಇದಲ್ಲದೆ ಅವರು ಬ್ರ್ಯಾಂಡ್ ಡೀಲ್ಗಳು ಮತ್ತು ಎಂಡೋಸ್ಮೆಂಟ್ಗಳ ಮೂಲಕವೂ ಸಾಕಷ್ಟು ಹಣವನ್ನು ಗಳಿಸ್ತಾರೆ. ಜ್ಯೋತಿಯ ಆದಾಯದ ಮೂಲ. ಜ್ಯೋತಿ ಆದಾಯದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಆಕೆ ಯೂಟ್ಯೂಬ್ನಿಂದ ತಿಂಗಳಿಗೆ 2 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ಗಳಿಸ್ತಾರೆ. ಅವರು ಬ್ರ್ಯಾಂಡ್ ಎಂಡೋಸ್ಮೆಂಟ್ ಮೂಲಕ ಕೂಡ ಉತ್ತಮ ಮೊತ್ತದ ಹಣವನ್ನು ಗಳಿಸ್ತಾರೆ. ಅವರು ಪ್ರಾಯೋಜಕತ್ವಗಳು ಮತ್ತು ಬ್ರ್ಯಾಂಡ್ ಡೀಲ್ಗಳಿಂದಲೂ ಸಾಕಷ್ಟು ಸಂಪಾದಿಸ್ತಾರೆ. ಅವರು ತಮ್ಮ ಪ್ರಯಾಣ ವೆಚ್ಚಗಳನ್ನು ಪ್ರಯಾಣ ಸಲಕರಣೆಗಳ ಬ್ರ್ಯಾಂಡ್ಗಳು, ಹೋಟೆಲ್ಗಳು, ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣ ಅಪ್ಲಿಕೇಶನ್ಗಳ ಪ್ರಾಯೋಜಕತ್ವದ ಮೂಲಕ ಭರಿಸ್ತಾರೆ. ಜ್ಯೋತಿ ಪ್ರತಿ ಬ್ರ್ಯಾಂಡ್ ಪ್ರಚಾರಕ್ಕೆ 20,000ದಿಂದ 50,000 ರೂಪಾಯಿಗಳವರೆಗೆ ಶುಲ್ಕ ವಿಧಿಸ್ತಾರೆ ಎನ್ನಲಾಗಿದೆ. ಒಂದು ತಿಂಗಳಲ್ಲಿ 3 ಅಥವಾ 4 ಪ್ರಮೋಷನ್ ಸಿಕ್ಕರೂ 1.5 ಲಕ್ಷ ರೂಪಾಯಿಗಳವರೆಗೆ ಗಳಿಸಬಹುದು. ಇದಲ್ಲದೆ ಅವರು ಕಂಪನಿಗಳ ಜಾಹೀರಾತಿಗೂ ಶುಲ್ಕ ವಿಧಿಸ್ತಾರೆ. ಜ್ಯೋತಿ ನಿವ್ವಳ ಮೌಲ್ಯ. ಯೂಟ್ಯೂಬ್, ಬ್ರ್ಯಾಂಡ್ ಪ್ರಚಾರ, ಜಾಹೀರಾತುಗಳು ಇತ್ಯಾದಿಗಳಿಂದ ಬರುವ ಗಳಿಕೆಯನ್ನು ಸೇರಿಸಿದ್ರೆ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ಮತ್ತು ಸಾಮಾಜಿಕ ಮಾಧ್ಯಮದಿಂದ ಬರುವ ಸರಾಸರಿ ಮಾಸಿಕ ಆದಾಯ ಸುಮಾರು 2 ರಿಂದ 5 ಲಕ್ಷ ರೂಪಾಯಿಗಳಾಗಿರಬಹುದು. ಜ್ಯೋತಿಯವರ ಅಂದಾಜು ನಿವ್ವಳ ಮೌಲ್ಯ 15 ಲಕ್ಷದಿಂದ 40 ಲಕ್ಷ ರೂಪಾಯಿಗಳವರೆಗೆ ಇರಬಹುದು. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಿಲ್ಲ.